ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಈ ಡ್ರೆಸ್ ನಾನು ಅಜಿಯೋದಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ. ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೀನಿ ನಿಮಗೆ. ಸೊ ಇವತ್ತಿನ ವ್ಲಾಗ್ ಬಂದು ನಾವು ನಮ್ಮ ಊರಿಗೆ ಹೋಗ್ತಿದ್ದೀವಿ, ಅಂದರೆ ಕೆಸರೊಳಲಿಗೆ ಹೋಗ್ತಿದ್ದೀವಿ, ಮಾವನೂರು. ಇಲ್ಲಿನ ಗ್ರಾಮ ದೇವತೆಗೆ ಹೋಗ್ತಿದ್ದೀವಿ. ಸೊ ತುಂಬ ನಾನು ಮದುವೆ ಆಗಿ ಸ್ಟಾರ್ಟಿಂಗಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅವಾಗ ಹೋಗಿದ್ದಷ್ಟೇ. ಅದಾದಮೇಲೆ 2 ಇಯರ್ಸ್ ಆಯಿತು ಹೋಗಿರಲಿಲ್ಲ. ನೀವಿನ್ನೂ ಹೋಗಿರಲಿಲ್ಲ ಅನಿಸುತ್ತೆ. ಸೊ ಬಬ್ಲು ಕರ್ಕೊಂಡು ಫಸ್ಟ್ ದರ್ಶನ ಮಾಡಿಸ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲರೂ ಹೊರಟ್ವಿ. ನೀನು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆಯಂತೆ, ಯೂಟ್ಯೂಬಿಗೆ ಜಾಸ್ತಿ ಮಾತಾಡಲ್ಲಂತೆ, ಡಲ್ಲಾಗಿರ್ತೀಯಂತೆ. ಯಾಕೆ, ಏನಿನ ಸಮಸ್ಯೆ ಹೇಳಿ. ಇಲ್ಲದೆ ಇರೋದೆಲ್ಲ ಹಿಂಗೆ ಅಲ್ಲ, ನಾಚಿಕೆ ನೋಡು. ಚಿತ್ರ ಮಾಡ್ತೀನಿ ತಡಿ. ಅಪ್ಪ ಗಂಡು ಅಲ್ಲಿ ನೋಡು, ಬಬ್ಲು ಇಲ್ಲಿ ನೋಡಿಲ್ಲ, ಇಲ್ಲಿ ನೋಡ, ಇಲ್ಲಿ ಅಪ್ಪ ಬೇಕಿಲ್ಲ, ಅಪ್ಪ ಬೇಕು. ನೋಡಿ, ಕುಡಿ ಕುಡಿ. ಹಾಂ, ಕೂದಲ ಬಾಯ್ ಬಾಯ್ ಬಬ್ಲು, ಟಾಟಾ ಬಾಯ್. ಸೊ ದೇವಸ್ಥಾನದ ಪೂಜೆ ಭಟ್ರು ನಮಗೆ 9 ಗಂಟೆಗೆ ಬರೋಕ್ಕೆ ಹೇಳಿದರು. ಸೊ ಅಲ್ಲಿ 2 ದೇವಸ್ಥಾನ ಇದೆ, ಹಂಗಾಗಿ ಇಬ್ಬರಿಗೂ ಫೋನ್ ಮಾಡಿಕೊಂಡು ಟೈಮ್ ಕೇಳಿದಾಗ 9 ಗಂಟೆಗೆ ಬನ್ನಿ ಅಂದರು. ಇನ್ನೊಬ್ಬರು 8:15 ಅಂತ ಹೇಳಿದರು. ಹಾಗಾಗಿ ಬೇಗ ನಾವಿಲ್ಲಿಂದ ಒಂದು 8:15 ಅಷ್ಟೊತ್ತಿಗೆ ನಾವು ಇಲ್ಲಿಂದ ಬಿಟ್ವಿ. ಬಾಯ್. ಇದರಲ್ಲೇ ಹೋಗೋದಾ? ಹಂಗಾರೆ ಸೇಫು. ಹೌದು. ಹೀ ಶ್ಯಾಮ, ಹಾಂ, ಅದರಲ್ಲಿ ಇವನು ಕೂರಿಸ್ಕೊಂಡಾಗಲ್ಲ, ಇವನಿಗೆ ಇದಾಗುತ್ತೆ, ಇವನು ಕೂರಿಸ್ಕೊಂಡಾಗಲ್ಲ. ಅದರಲ್ಲಿ ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ. ಬಾಯ್ 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 ಬಬ್ಲು. ಏನು ಮಾಡ್ತಿದ್ದಾನೆ? ನಗಾಡ್ತಿದ್ದಾನೆ ಕಣೋ ಅವನು. ಅವನು ನಗಾಡ್ತಿದ್ದಾನೆ. ಏಯ್ ಗುಂಡ ಗುಂಡ ಬಬ್ಲು, ಏನೋ ಮುಟ್ತಿದ್ದಾನಲ್ಲಿ. ಹೋಗೋದಿಗೆ ಹೋಗ್ತಿದೆ ಪಾಪು ನಮ್ಮದು. ಕೈ ನೋಡ್ತಿದ್ದಾರೆ. ಸೊ ನಾವು ಎಷ್ಟೇ ಬೇಗ ಹೊರಟ್ರು ಗಡಿ ಬಿಡಿಲಿ ಏನಾದರೂ ಆಗೇ ಆಗುತ್ತೆ. ನಾನು ಅಷ್ಟೇ, ಆ ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು ಅತ್ತೆ ಬುಟ್ಟಿ ಇಟ್ಟಿದ್ರು. ಅದನ್ನು ಮತ್ತೆ ಪಾಪುಗೆ ಮಧ್ಯಾಹ್ನ ಅಲ್ಲೇ ತಿನ್ಸೋಣ, ಬರೋದು ಲೇಟ್ ಅಂದರೆ ಮಾರ್ನಿಂಗಿಂದು ಅವನಿಗೆ ಊಟ ಮಾಡಿಸಿರಲಿಲ್ಲ, ಬೇಗನೆ ಹೊರಟಿದ್ದಲ್ವ. ಯೂಶ್ವಲಿ ಅವನಿಗೆ 9 ಗಂಟೆ 9:30 ನಾನು ತಿನ್ನಿಸೋದು. ಅದು ನಾವು 8:15 8:30 ಹೊರಟಿರೋದ್ರಿಂದ ಆಗಲ್ಲ, ಅಲ್ಲಿಗೆ ರೀಚ್ ಆದಮೇಲೆ ತಿನ್ಸೋಣ ಪೂಜೆ ಆದಮೇಲೆ ಅಂತ ಅಂದ್ಕೊಂಡು ಎಲ್ಲ ತೊಗೊಂಡ್ವಿ. ಸೊ ನಾನು ಆ ಬ್ಯಾಗ್ನ ತೊಗೊಂಡಿದ್ದೀನಿ, ಪೂಜೆದು ಬುಟ್ಟಿ
ಸಾಮಾನು ಬುಟ್ಟಿನ ಅಲ್ಲೇ ಇಟ್ಟಿದ್ದೆ. ಆಮೇಲೆ ಈ ಕಡೆ ಆನ್ ದಿ ವೇ ನೆನಪಿಸ್ಕೊತೀವಿ ಅಂದರೆ ಮನೆದೇ ಬಾಳೆಹಣ್ಣು ಎಲ್ಲದೂ ಇತ್ತು, ಯಾವ್ಯಾವೂ ಇದಾಗಲಿಲ್ಲ. ಮತ್ತೆ ಎಲ್ಲದೂ ಅಂಗಡೀಲಿ ಹೊಸ್ದಾಗಿ ತೊಗೊಂಡು ಹೋಗಿದ್ದಾಯಿತು. ಸೊ ಈ ಥರ ಹೋಗ್ತಿದ್ದಂಗೆ ನಂದೊಂದು ಎಡವಟ್ಟಾಯಿತು. ಸೊ ಊರಿಗೆ ಹೋಗ್ತಿದ್ದಂಗೆ ಫಸ್ಟ್ ಸಿಗೋದು ನಮಗೆ ಮಹಾರುದ್ರ ಟೆಂಪಲ್ಲು. ನಿಜವಾಗ್ಲೂ ಈ ಪ್ಲೇಸು ತುಂಬ ಚೆನ್ನಾಗಿದೆ. ಒಂಥರ ಡೌನ್ ಬರುತ್ತೆ, ಒಂದು ಕಟ್ಟೆ ಬರುತ್ತೆ, ಅದರಲ್ಲಿ ಒಂದು ಟೆಂಪಲ್ಲು. ಫೋಟೋಶೂಟ್ಗಳಿಗೆಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ಟೆಂಪಲ್ಲು. ಆ್ಯಂಡ್ ಮಾರ್ನಿಂಗ್ ಟೈಮು ನಾವು ಹೋಗಿದ್ದರಿಂದ ಒಂಥರ ವೆದರು ಸಖತ್ತು ಕೂಲಾಗಿತ್ತು. ಸ್ವಲ್ಪ ಮಳೆ ಥರನೂ ಬರ್ತಾಯಿತ್ತು. ಆಮೇಲೆ ಬಿಸಿಲು ಬರ್ತಿತ್ತು. ಏನೋ ಒಂಥರ ರಿಯಲಿ ಒಂಥರ ರಿಲ್ಯಾಕ್ಸ್ ಆಯಿತು ನನಗೆ ಟೆಂಪಲಿಗೆ ಹೋಗಿದ ತಕ್ಷಣವೇ. ಮಾಮಿ ದೇವ್ರ ಪಕ್ಕ ಆನೆ ಇದೆಯಲ್ಲ, ಅಡ್ಬಿಡು. ನಮಸ್ಕಾರ ಮಾಡು. ನಮಸ್ಕಾರ ನಮಸ್ಕಾರ. ಸೊ ಅಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಎಲ್ಲ ಸ್ವಲ್ಪ ಗ್ರೂಪ್ ಫೋಟೋ ಸೆಲ್ಫೀಸ್ ಎಲ್ಲ ತೊಗೊಂಡು ನೆಕ್ಸ್ಟು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಹಂಗೆ ದೇವಸ್ಥಾನಕ್ಕೆ ಹೋಗೋ ಅಲ್ಲೇ ನಮ್ಮ ಊರಿನ ಮನೆ ಸಿಗೋದು, ಅಂದರೆ ನಮ್ಮ ಕೆಸವಳ ಮನೆ ಸಿಗುತ್ತೆ. ಸೊ ಹಂಗೆ ಬರ್ತಾ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹೋಗ್ತಾನೆ ಸ್ವಲ್ಪ ಅಲ್ಲೊಂದು ಸೀಬೆ ಮರ ಎಲ್ಲ ನೋಡಿದೆ. ಅದಕ್ಕೆ ಒಂದ್ಸರಿ ಹೋಗಿ ಒಂದು ಸೀಬೆ ಹಣ್ಣು ಸಖತ್ತು ಟೇಸ್ಟ್. ಅದಕ್ಕೆ ಒಂದು 2-3 ಸೀಬೆ ಹಣ್ಣು ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಒಳಗೆ ಹೋದ್ವಿ. ಎಷ್ಟು ಚೆನ್ನಾಗಿ ನೋಡಿ, ಕಲರ್ ಹೆಂಗಿದೆ. ಹೆಸರು ನಿವೇದನ್. ನಿವೇದನ್ ಮನೆ. ಸೀಬೆಹಣ್ಣು ಬಿಟ್ಟಿದೆ. ಓಯ್ ಸೀಬೆಹಣ್ಣಿದೆ. ಯೇ, ನನ್ನ ಫೇವ್ರೆಟ್. ಇದು ಸಕ್ಕ ಟೇಸ್ಟ್ ಇರುತ್ತೆ ಇದ್ರದ್ದು.
ಅದಕ್ಕೆ ಹೊಟ್ಟೆ ಹಸಿವು. ಟಿನ್ ಟಿನ್ ಟಿಡಿನ್ ಫಸ್ಟ್ ಬಬ್ಲಿಗೆ ತಗ. ಎಣ್ಣೆ ತೊಳೆದು ತಿನ್ನಂತೆ. ಇಷ್ಟನಾ ಬರ್ತಾ ಉದುರ್ಸೋದ? ಕರಿಯಾ ಅನ್ನೋದು ಕಯ್ಯಾ ಅಂತ ಡಾಕಿ. ನೆಕ್ಸ್ಟ್ ನಾವು ಹೋಗಿದ್ದು ರಾಮೇಶ್ವರ ಮತ್ತು ಚೆನ್ನಕೇಶ್ವರ ದೇವಸ್ಥಾನಕ್ಕೆ. ಇವಾಗ ನೀವು ನೋಡ್ತಿರೋದು ರಾಮೇಶ್ವರ ದೇವರು. ಆ್ಯಂಡ್ ಇಲ್ಲಿಗೆ ಅರ್ಚಕರು ಹೊಸ್ದಾಗಿ ಬಂದಿರೋದಂತೆ, ಬೆಂಗಳೂರಿಂದ ಬಂದಿರೋದಂತಿವರು. ಮೀನ್ಸ್ ಬೆಂಗಳೂರಲ್ಲಿ ಫಸ್ಟ್ ಅರ್ಚಕರಾಗಿದ್ರಂತೆ. ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು, ಮಂತ್ರ ಹೇಳಿದ್ರು. ಖುಷಿ ಆಯಿತು ಆ್ಯಕ್ಚುಲಿ ನನಗೆ ಇವ್ರು ಪೂಜೆ ಮಾಡಿದ್ದು. ಆ್ಯಂಡ್ ನಮ್ಮ ಹೆಸರೆಲ್ಲ ಕೇಳಿಕೊಂಡು ಪ್ರಾರ್ಥನೆ ಮಾಡಿಸಿ ಒಟ್ಟು ತುಂಬ ಚೆನ್ನಾಗಾಯಿತು ಪೂಜೆ. ನಮ್ಮ ಬಬ್ಲು ಅಂತೂ ಫುಲ್ ದೇವ್ರ ಭಕ್ತ. ಅವನಿಗೆ ಆನೆ ಚಿತ್ರ ಕಾಣೋಂಗಿಲ್ಲ. ಆಮೇಲೆ ದೇವಸ್ಥಾನ ಈಸಿಲಿ ಅವನಿಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಎಲ್ಲೇ ಕಾರಲ್ಲಿ ಏನೇ ಹಿಂಗೆ ಹೋಗ್ತಿದ್ರು ದೇವಸ್ಥಾನ ನೋಡಿದ್ರೆ ಕೈ ಮುಗಿತಾನೆ, ಅಷ್ಟು ಇವಾಗ ಭಕ್ತ ಆಗಿಬಿಟ್ಟಿದ್ದಾನೆ ನಮ್ಮ ಬಬ್ಲು. ಸೊ ಇಲ್ಲಿಗೆ ಬಂದಾಗ ಸ್ವಲ್ಪ ಮಳೆ ಜಾಸ್ತಿನೇ ಬಂತು. ಹನಿ ಸೋನೆ ಥರ ಇದ್ದಿದ್ದು ಮಳೆ ಸ್ವಲ್ಪ ಜಾಸ್ತಿನೇ ಬಂತು. ಬಟ್ ಅಕ್ಕಪಕ್ಕನೇ ದೇವಸ್ಥಾನ ಇರೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಇವಾಗ ನೋಡ್ತಿರೋದು ಚೆನ್ನಕೇಶವ ದೇವರು. ಓಂ ಆಪಾಷ್ಠಾಮಯ ಭವಸ್ಥಾನ ಊರ್ಜಧಾತನ ಮಹಿರಣ ಆಯತಕ್ಷತೆ ಯಾವಶ್ವತಮಾರ ಶಾಸ್ತ್ರಸ್ಯ ಭಾದೇನಾಹ ಸುಸತೈರೋ ಮಾತನಾಹ ತಸ್ಮಾರಂಗ. ಇರ್ಲಿ ಇರು, ಮಳೆ ಬರ್ತಿದೆ. ಗೇಟ್ ಹಾಕ್ಬಿಟ್ಟೆ. ಸೊ ಪೂಜೆ ಮುಗಿಸ್ಕೊಂಡು ರಿಟರ್ನ್ ನಾವು ನಮ್ಮ ಮನೆ ಹತ್ರ ಹೋದ್ವಿ. ಆ್ಯಕ್ಚುಲಿ ಇದೊಂಥರ ಫಾರ್ಮ್ ಹೌಸ್ ಥರ ತುಂಬ ಚೆನ್ನಾಗಿದೆ. ಬಟ್ ಇವಾಗಿಲ್ಲಿ ನಾವು ವಾಸ ಮಾಡ್ತಿಲ್ವಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸೋದೆಲ್ಲ ಇದೆ. ಅತ್ತೆ ಇವಾಗೆಲ್ಲ ಮಳೆ ಮುಗಿದ್ಮೇಲೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಆಮೇಲೆ ಚೆನ್ನಾಗಿರುತ್ತೆ ಇಲ್ಲೇ ಬಂದು ಇವಾಗ ತೋಟ ಗಿಟ ನೋಡೋಕ್ಕೆಲ್ಲ ಬರ್ತೀವಲ್ಲ. ಸೊ ಬರೋಕ್ಕೆ 1-2 ಡೇಸ್ ಸ್ಟೇ ಮಾಡಿ ಹೋಗೋಕ್ಕೆಲ್ಲ ಚೆನ್ನಾಗಿರುತ್ತೆ. ನೇಚರು ಅಷ್ಟೇ ತುಂಬ ಚೆನ್ನಾಗಿದೆ, ಮನೆಯೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಸುತ್ತಮುತ್ತನೂ ಅಷ್ಟೇ ಮಾವಿನ ಮರ ಮತ್ತು ಸೀಬೆ ಮರ ಹಿಂಗೆ ಏನೇನೋ ಇಲ್ಲ ಇದೆ. ನನಗಂತೂ ಇಲ್ಲಿ ನನಗೆ ಇಷ್ಟ ಆ್ಯಕ್ಚುಲಿ. ಒಂಥರ ಕಾಮಾಗಿ ಪೀಸಾಗಿದೆ. ನೆಕ್ಸ್ಟು ನಾವು ಸ್ವಲ್ಪ ಸೀಬೆಹಣ್ಣು ಮಾವಿನ ಹಣ್ಣು ಎಲ್ಲ ಕಿತ್ಕೊಂಡು ಹೊರಟ್ವಿ. ಆ್ಯಕ್ಚುಲಿ ಅದೇನೋ ಅಂತಾರಲ್ಲ, ಆಸೆಯಿಂದ ಕಿತ್ಕೊಂಡ್ವಿ. ಬಟ್ ಮಾವಿನ ಹಣ್ಣು ನಾನು ಟೇಸ್ಟ್ ಮಾಡಲಿಲ್ಲ, ನೀವೇನೂ ಟೇಸ್ಟ್ ಮಾಡಲಿಲ್ಲ. ಊರಿಗೆ ಬರುವಾಗ ಹಾಗೆ ಮರೆತು ಬಂದ್ವಿ. ಸೀಬೆಹಣ್ಣು ಮಾತ್ರ ಇಟ್ಕೊಂಡಿದ್ದೆ ನಾನು. ಕರ್ಬೇವು ಸೊಪ್ಪು ಮರ ಇದೆ, ಕೀಳು ಅಂದ್ರೆ ಗಿಡದಲ್ಲಿ ಕೀಳ್ತಾ ಇದ್ದಾನೆ. ನನ್ನ ಹತ್ರ ಅದಿದೆ ಅಂತ ನಮ್ಮ ಅಪ್ಪಂಗೆ ಮಾತ್ರ ಗೊತ್ತಾಗಿದ್ದು. ನೀವು ಇದು ಎಲ್ಲಿಗೆ? ಕರ್ಬೇವು ಸೊಪ್ಪು ಪಲ್ಯ, ಕರ್ಬೇವು ಸೊಪ್ಪು ಸಾರು. ವಿಶೇಷ ಮನೆಗೆ ಬೇಕು ಅಂದ್ರೆ 4 ತರಕ್ಕಿಲ್ಲ, ಇದ್ದಾಗ ಜಾಸ್ತಿ ಶೋ ಮಾಡೋದು. ಅದು ಒಳಗೆ ಇಷ್ಟೇ ಅಂತ ಕೇಳೋಣ, ಇಷ್ಟೇ ಬಾಯಿಗೆ ಏನಾಗಿದೆಯಮ್ಮ. ಅಪ್ಪಂದು ಶ್ಯಾಮ ಮನೆ, ಅಪ್ಪನ ಮನೆ ನೋಡು, ತಾತ ಮನೆ, ಮುತ್ತಾತ ಮನೆ. ಅಪ್ಪ ಇಷ್ಟ ಐತೆ.
ಹಿಮಾಂಶ್ ಗೌಡ ಕ್ಲಾಸರ್ಸ್ ನೋ ನೋ ಚಿನ್ನ ನೋ ಶ್ಯಾಮ ನೋ 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 ಅಮ್ಮಮ್ಮ ಎಲ್ಲ ಕಡೆ ಎತ್ತಿಟ್ಟು ಇದೊಂದು ಬಿಟ್ಟಿದ್ದಾರೆ ಇದ್ರ ಮೇಲೆ ಬೇಡ ಏನು ಬೇಡ ಓಕೆ ಅಲ್ಲಿ ನೋಡಿಲ್ಲ ಅಪ್ಪ ಅಪ್ಪ ಚಾಕಿ ತಂತು ಅಪ್ಪ ಚಾಕಿ ಜ್ಯೂಸ್ ತಿನ್ಸಿರ ಆಯಿತು ಒಂದು ಹೋಗ್ಬಾರ್ದು ಮನೆ. ಸೊ ಇಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗೀಗೆ ಸಪೋರ್ಟ್ ಮಾಡ್ತಿದ್ದೀರಾ, ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.